ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಸುನಿಕ್ಷಿತಾ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಒಂದು ಹೆಲ್ದಿ ರೆಸಿಪಿ ಜೊತೆ ಬಂದಿದ್ದೀನಿ. ಅದು ಮೂಲಂಗಿ ಸೊಪ್ಪು. ಮೂಲಂಗಿ ಸೊಪ್ಪಿಂದ ಒಂದು ಹೆಲ್ದಿ ರೆಸಿಪಿ ಮಾಡೋಣ. ಓಕೆ, ನಾವು ಯಾವಾಗಲೂ ಮೂಲಂಗಿನ ತಂದರೆ ಮೂಲಂಗಿ ಸೊಪ್ಪನ್ನ ಕಟ್ ಮಾಡಿ ಬಿಸಾಕ್ಬಿಡ್ತೀವಿ. ಇತ್ತೀಚಿನ ದಿನದಲ್ಲಂತೂ ಅಂಗಡಿಲಿ ಮೂಲಂಗಿ ಸೊಪ್ಪೇ ಇರಲ್ಲ, ಬರೀ ಮೂಲಂಗಿನ ಎಷ್ಟೆಷ್ಟು ಕಟ್ ಮಾಡಿ ಇಟ್ಟಿರ್ತಾರೆ. ಬಟ್ ಇದು ಊರಿಂದ ನಮ್ಮ ಮಾವ ಅವ್ರು ಕೊಟ್ಟು ಕಳಿಸಿದ್ದು, ಅದಕ್ಕಿದು ಫ್ರೆಶ್ ಆಗಿತ್ತು. ವಿಡಿಯೋ ಮಾಡಬೇಕಂತಲೇ ಒಂದಿನ ಹಾಗೆ ಇಟ್ಬಿಟ್ಟೆ, ಅದರಿಂದ ಸ್ವಲ್ಪ ಬಾಡದಾಗಿದೆ. ಬಟ್ ಇದು ನೋಡೇನೆ ಅಂದ್ಕೊಂಡೆ ಇದರಲ್ಲಿ ಒಂದು ರೆಸಿಪಿ ಮಾಡಿ ನಿಮ್ಮೆಲ್ರಿಗೂ ಹೇಳಬೇಕಂತ. ಇದನ್ನು ಕ್ಲೀನ್ ಮಾಡ್ತಾ ಇದರಲ್ಲಿ ಏನೇನು ಬೆನಿಫಿಟ್ಸ್ ಇದೆ ಮೂಲಂಗಿ ಸೊಪ್ಪಿಂದ ಅಂತ ಹೇಳ್ತೀನಿ, ಬನ್ನಿ. ಮೂಲಂಗಿ ನಾರಿನ ಪದಾರ್ಥ ಆದ್ದರಿಂದ ಇದರಲ್ಲಿ ಫೈಬರ್ ಜಾಸ್ತಿ ಇರುತ್ತೆ. ಮೂಲಂಗಿಗಿಂತನೂ ಮೂಲಂಗಿ ಎಲೆನಲ್ಲಿ ವಿಟಮಿನ್ ಸಿ ಮತ್ತು ಕ್ಯಾಲ್ಶಿಯಮ್ಮು ಜಾಸ್ತಿ ಇರುತ್ತೆ. ಯಾವುದೇ ತರಕಾರಿ ಆಗಲಿ ಸೊಪ್ಪಾಗಲಿ ಕಟ್ ಮಾಡೋದಕ್ಕೆ ಮುಂಚೆನೇ ವಾಶ್ ಮಾಡ್ಕೋಬೇಕು. ಕಟ್ ಮಾಡಿದ್ಮೇಲೆ ವಾಶ್ ಮಾಡಿದ್ರೆ ಅದರಲ್ಲಿರೋ ವಿಟಮಿನ್ಸ್ ಎಲ್ಲ ವಾಶ್ ಔಟ್ ಆಗಿಬಿಡುತ್ತೆ. ಇದನ್ನು ವಾಶ್ ಮಾಡ್ಕೊಂಡು ಸಿಗ್ತೀನಿ. ಇವತ್ತಿನ ದಿನ ಯಾವುದೇ ಸೊಪ್ಪಾಗಲಿ ತರಕಾರಿ ಆಗಲಿ ಪೆಸ್ಟಿಸೈಡ್ ಇಲ್ಲದೇ ಬೆಳೆಸ್ತಾನೆ ಇಲ್ಲ. ಆದ್ದರಿಂದ ಚೆನ್ನಾಗಿ ವಾಶ್ ಮಾಡ್ಕೊಳ್ಳಿ. ಈಗ ಈ ಸೊಪ್ಪನ್ನ ಸಣ್ಣದಾಗಿ ಕಟ್ ಮಾಡ್ಕೊಳ್ತೀನಿ. ಹಾಗೆಯೇ ಮೂಲಂಗಿ ಸೊಪ್ಪಲ್ಲಿ ಫೈಬರ್, ವಿಟಮಿನ್ಸ್ ಸಿ, ಕೆ, B6, ಪೊಟ್ಯಾಷಿಯಮ್, ಐರನ್ ಆ್ಯಂಡ್ ಆ್ಯಂಟಿ ಆಕ್ಸಿಡೆಂಟ್ಸ್ ಇವೆಲ್ಲವೂ ಇದೆ. ಹಾಗೆ ಈ ಸೊಪ್ಪು ನಿಮ್ಮ ಇಮ್ಯುನಿಟಿನ ಇಂಪ್ರೂವ್ ಮಾಡುತ್ತೆ. ಹಾಗೆ ಇಂಪ್ರೂವಿಂಗ್ ಡೈಜೆಷನ್ ಅಂದರೆ ಜೀರ್ಣಶಕ್ತಿಯನ್ನು ಹೆಚ್ಚಿಸುತ್ತೆ. ಸಪೋರ್ಟಿಂಗ್ ಲಿವರ್ ಆ್ಯಂಡ್ ಕಿಡ್ನಿ ಫಂಕ್ಷನ್ಸ್, ಲಿವರ್ ಮತ್ತು ಕಿಡ್ನಿಗೆ ಕೆಲಸ ಮಾಡೋದಕ್ಕೆ ಸಹಾಯ ಮಾಡುತ್ತೆ. ನೀವು ರೆಗ್ಯುಲರ್ ಆಗಿ ಬ್ಲಡ್ ಸರ್ಕ್ಯುಲೇಷನ್, ಬ್ಲಡ್ ಪ್ರೆಷರ್, BP ಏನಾದರೂ ಇದ್ದರೆ ಇದು ತಿನ್ನೋದ್ರಿಂದ ತುಂಬ ಒಳ್ಳೆಯದು. ಇನ್ಫೆಕ್ಷನ್ಸ್ ವಿರುದ್ಧ ಫೈಟ್ ಮಾಡೋದಕ್ಕೆ ಕೂಡ ಈ ಸೊಪ್ಪಲ್ಲಿರುವಂಥ ವಿಟಮಿನ್ಸು ನಿಮಗೆ ಹೆಲ್ಪ್ ಮಾಡುತ್ತೆ. ಗ್ರೀನ್ ವೆಜಿಟೇಬಲ್ಸ್ನ ಹೆಚ್ಚಾಗಿ ತಿನ್ನೋದ್ರಿಂದ ನೀವು ಯಂಗಾಗೇ ಇರ್ಬೋದು. ಇವಾಗ ಸೊಪ್ಪೆಲ್ಲ ಕಟ್ ಮಾಡಿ ಇಟ್ಟಿದ್ದೀನಿ. ಈಗ ಒಗ್ಗರಣೆಗೆ ಸಾಸಿವೆ, ಜೀರಿಗೆ ತೊಗೊಂಡಿದ್ದೀನಿ, ಉದ್ದಿನಬೇಳೆ ಹಾಗೆ ಹೆಸರುಬೇಳೆ ತೊಗೊಂಡಿದ್ದೀನಿ. ಇದು ಬೆಳ್ಳುಳ್ಳಿ ಸಣ್ಣದಾಗಿ ಚಾಪ್ ಮಾಡ್ಕೊಂಡಿದ್ದೀನಿ, ತೆಂಗಿನ ತುರಿ, ಇದು ಕರಿಬೇವು, ಇದು ಹಸಿರು ಮೆಣಸಿನ್ಕಾಯಿ ತುಂಬ ಸಣ್ಣಕ್ಕೆ ಚಾಪ್ ಮಾಡ್ಕೊಂಡಿದ್ದೀನಿ. ಇವಾಗ ಬಾಣಲಿಗೆ ಸ್ವಲ್ಪ ಎಣ್ಣೆ ಹಾಕೋತಾ ಇದ್ದೀನಿ. ಇವಾಗ ಕಾದಿರೋ ಎಣ್ಣೆಗೆ ಜೀರಿಗೆ ಮತ್ತು ಸಾಸಿವೆ ಹಾಕ್ತಿದ್ದೀನಿ. ನೆಕ್ಸ್ಟ್ ಇವಾಗ ಬೆಳ್ಳುಳ್ಳಿ ಹಾಕ್ತಿದ್ದೀನಿ. ಬೆಳ್ಳುಳ್ಳಿ ಸ್ವಲ್ಪ ಫ್ರೈ ಆಗಲಿ. ಇವಾಗ ಇದಕ್ಕೇ ಮೆಣಸಿನ್ಕಾಯಿ ಮೆಣಸಿನ್ಕಾಯಿನ ನೀವು ಸಣ್ಣಗೆ ಚಾಪ್ ಮಾಡೋದ್ರಿಂದ ಮೆಣಸಿನ್ಕಾಯಿ ಖಾರದ ಫ್ಲೇವರು ನಿಮಗೆ ಸಿಗುತ್ತೆ. ಹಾಗೆ ಇದು ಬಾಯಿಗೆಲ್ಲ ಸಿಕ್ಕಲ್ಲ. ಈ ಥರ ಚೆನ್ನಾಗಿ ಫ್ರೈ ಮಾಡಿಬಿಟ್ರೆ ಬಾಯಿಗೆಲ್ಲ ಸಿಕ್ಕಲ್ಲ. ಖಾರನೂ ಒಂದ್ಸಲ ಅಡುಗೆಗೆ ಎಷ್ಟು ಬೇಕೋ ಅಷ್ಟು ಖಾರ ಇರುತ್ತೆ. ಪಕ್ಕದಲ್ಲಿ ಎತ್ತಿಡೋ ಸಂದರ್ಭನೂ ಬರಲ್ಲ. ಇದು ಚೆನ್ನಾಗಿ ಫ್ರೈ ಆಗಿದೆ. ಈಗ ಇದಕ್ಕೆ ನಾನು ಕಡಲೆಬೇಳೆ ಮತ್ತು ಉದ್ದಿನಬೇಳೆ ಹಾಕ್ತೀನಿ. ಉದ್ದಿನಬೇಳೆ ಎಲ್ಲ ಫ್ರೈ ಆಗ್ತಾ ಇದೆ. ಇವಾಗ ನಾನು
ಕರಿಬೇವು ಸೊಪ್ಪು ಹಾಕ್ತಿದ್ದೀನಿ. ಇವಾಗ ನೆಕ್ಸ್ಟು ಈರುಳ್ಳಿ ಹಾಕ್ತಿದ್ದೀನಿ. ಈರುಳ್ಳಿ ಬೇಗ ಬೇಯಬೇಕಂದ್ರೆ ಸ್ವಲ್ಪ ಉಪ್ಪು ಹಾಕ್ತೀನಿ. ಜೊತೆಗೆ ಅದು ಈರುಳ್ಳಿ ಸ್ವಲ್ಪ ಉಪ್ಪು ಕೂಡ ಇಟ್ಕೊಳ್ಳುತ್ತೆ. ಆವಾಗ ಮಧ್ಯ ಈರುಳ್ಳಿ ಸಿಕ್ಕಿದಾಗ ನಿಮಗೆ ಟೇಸ್ಟಿಯಾಗಿರುತ್ತೆ. ಇವಾಗ ಈರುಳ್ಳಿ ಫ್ರೈ ಆಗಿದೆ. ನಾನಿವಾಗ ಮೂಲಂಗಿ ಸೊಪ್ಪು ಹಾಕ್ತಿದ್ದೀನಿ. ಇವಾಗ ನೀವು ಅರಿಶಿನ ಬೇಕಾದರೆ ಹಾಕ್ಬೋದು ಮೇಲೆ, ನಾನೇನು ಹಾಕಿಲ್ಲ. ಈಗ ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಇವಾಗ ಸೊಪ್ಪಿಗೆ ಉಪ್ಪು ಹಾಕ್ತಾ ಇದ್ದೀನಿ ಬೇಕಾದಷ್ಟು. ಚೆನ್ನಾಗಿ ಮಿಕ್ಸ್ ಮಾಡ್ಕೋತೀನಿ. ಇವಾಗ ಇದ್ರ ಮೇಲೆ ಕಾಯಿ ತುರಿ ಹಾಕ್ತಿದ್ದೀನಿ. ಇವಾಗ ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊತೀನಿ. ಇವಾಗ ನೋಡ್ತಿದ್ದೀರಾ, ನಾವು ಫಸ್ಟ್ ಹಾಕಿದಾಗ ಫುಲ್ ಇಷ್ಟು ಕೂಡ ಸೊಪ್ಪಿತ್ತು. ಈಗ ಸ್ವಲ್ಪ ಬೆಂದು ಇಷ್ಟು ಸೊಪ್ಪಾಗಿದೆ. ಈಗ ಲೋ ಫ್ಲೇಮಲ್ಲಿ ಪ್ಲೇಟ್ನ ಮುಚ್ಚಿಬಿಟ್ಟು ಒಂದು 5 ನಿಮಿಷ ಬೇಯಿಸೋಣ. ನೀವು ಲಿಡ್ ಮುಚ್ಚಿ ಏನಾದರೂ ಬೇಯಿಸ್ಬೇಕಂದ್ರೆ ಈ ಥರ ನೀಟಾಗಿ ಸ್ಪ್ರೆಡ್ ಮಾಡಿಬಿಡಿ. ಫುಲ್ಲು ಪಾತ್ರೆ ಸುತ್ತ ಈ ಥರ ನೀಟಾಗಿ, ಆಗ ತಳನೂ ಹಿಡಿಯಲ್ಲ. ನೀಟಾಗಿ ಎಲ್ಲ ಪಾರ್ಟಲ್ಲಿ ಕೂಡ ನಿಮಗೆ ಚೆನ್ನಾಗಿ ಬೆಂದುತ್ತೆ. ಇವಾಗ ಇದನ್ನು ಮುಚ್ಚೋಣ. 5 ಮಿನಿಟ್ಸ್. ಕಂಪ್ಲೀಟಾಗಿ ಕುಕ್ ಆಗಿದೆ. ಘಮ ಕೂಡ ಬರ್ತಾನೆ ಇದೆ ನೋಡಿ. ತಳ ಹಿಡ್ದಿದ್ಯಾ ತೋರಿಸ್ತೀನಿ. ತಳನೇ ಹಿಡ್ದಿಲ್ಲ. ಸುತ್ತ ಕೂಡ ಎಲ್ಲ ಸೊಪ್ಪು ಇವನ್ ಆಗಿ ಬೆಂದಿದೆ. ಇವಾಗ ನೋಡ್ತಾ ಇದ್ದೀರಾ, ಮೂಲಂಗಿ ಸೊಪ್ಪಿನ ಪಲ್ಯ ರೆಡಿಯಾಗಿದೆ. ಬಿಸಿ ಬಿಸಿಯಾಗಿ ಕೂಡ ಇದೆ. ನಾನಿವಾಗ ಟೇಸ್ಟ್ ಮಾಡ್ತಾ ಇದ್ದೀನಿ. ಸ್ವಲ್ಪ ಉಪ್ಪು ಕಡಿಮೆ ಆಯಿತು. ಬಟ್ ನೀವು ಹಸಿಯಾಗಿರೋ ಮೂಲಂಗಿ ತಿಂದರೆ ಏನು ಟೇಸ್ಟ್ ಕೊಡುತ್ತಲ್ವ ಅದೇ ಥರ ಕೊಡುತ್ತೆ. ಬಟ್ ನೀಟಾಗಿ ಕುಕ್ ಮಾಡಿ ತುಂಬ ಚೆನ್ನಾಗಿದೆ.